ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರಾ ವಿಡಿಯೋನ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಿಸಿ ಬಿಸಿಯಾಗಿ ಬಾಂಬೆ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಫಟಾಫಟ್ ಅಂತ 5 ನಿಮಿಷದಲ್ಲಿ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಹಸಿಮೆಣಸಿನ್ಕಾಯಿ 4, ಟೊಮೆಟೊ, ಮೆಣಸು, ಜೀರಿಗೆ, ಹಿಂಗು, ಅರಿಶಿನ ಪುಡಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹೆಸರುಬೇಳೆ. ಇಷ್ಟಿದ್ರೆ ಸಾಕು, ಫಟಾಫಟ್ ಅಂತ ಆಗುತ್ತೆ. ಟೊಮೆಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಸೊ ಈಗ ನಾನು ಕುಕ್ಕರ್ಗೆ ನೀರು ಹಾಕಿಟ್ಟಿದ್ದೆ, ಅದಕ್ಕೆ ನೀರು ಕುದಿತಾ ಇದೆ. ಸೊ ಈ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಕಫ ನೆಗಡಿ ಏನೇ ಇದ್ರೂ ಕಮ್ಮಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಿದ್ರೆ ಸಾಂಬಾರು ಜೊತೆಗೆ ಸ್ವರ್ಗದಲ್ಲಿದ್ದೀವಿ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಈಗ ನೋಡ್ತಾ ಇದ್ರೆಲ್ಲ ನೀರು ಕುದೀತಿದೆ. ಈಗ ನಾನು ಬೇಳೆ ಆ್ಯಡ್ ಮಾಡಿದ್ದೀನಿ. ಸೊ ಬೇಳೆನ ಹಾಕಿದ್ದೀನಿ. ಆ ಬೇಳೆಗೆ ಸ್ವಲ್ಪ ಟೊಮೆಟೊ ಎಲ್ಲ ಹೆಚ್ಕೊಂಡಿದ್ವಲ್ಲ, ಟೊಮೆಟೊ, ಆಮೇಲೆ ಹಸಿಮೆಣಸಿನ್ಕಾಯಿ, ಶುಂಠಿ, ಕರಿಬೇವಿನ ಸೊಪ್ಪು, ಇಷ್ಟನ್ನು ಸಹ ಒಂದು 3 ವಿಷಲ್ ಬರೋವರೆಗೂ ನಾವು ಕೂಗಿಸ್ಕೋಬೇಕಾಗುತ್ತೆ. 3 ವಿಷಲ್ ಬರೋವರೆಗೂ ಇದನ್ನು ಕೂಗಿಸ್ಕೊಂಡು ಫುಲ್ಲು ನುಣ್ಣಗೆ ಪೇಸ್ಟ್, ಅಂದರೆ ನುಣ್ಣಗಾಗಬೇಕು ಬೇಳೆ, ಅಷ್ಟು ಚೆನ್ನಾಗಿ ಫೈನಾಗಿ. ಸೊ ಅದನ್ನು ಬೇಯಿಸ್ಕೋಬೇಕು. ಬೇಯುವಾಗ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಶಿನ 2 ಆ್ಯಡ್ ಮಾಡಿ 3 ವಿಷಲ್ ಕೂಗಿಸ್ಕೋಬೇಕು. 3 ವಿಷಲ್ ಕೂಗಿದ್ಮೇಲೆ ಅದು ಫುಲ್ಲು ನುಣ್ಣಗಾಗುತ್ತೆ. ಅಷ್ಟರಲ್ಲಿ ನಾವು ಜೀರಿಗೆ, ಮೆಣಸು ಇದನ್ನು ಫುಲ್ಲು ಪುಡಿಯಾಗೋ ಥರ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಎಲ್ಲ ಮಿಕ್ಸ್ ಆದಮೇಲೆ ಒಂದು ಟರ್ನ್ ಮಿಕ್ಸ್ ಮಾಡಿ ಲಿಟ್ಲು ಕ್ಲೋಸ್ ಮಾಡಬೇಕು ವಿಷಲ್ ಹಾಕಿ. ವಿಷಲ್ನ 3 ವಿಷಲ್ ಬರೋವರೆಗೂ ನಾವು ಅದನ್ನು ಕೂಗಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ 3 ವಿಷಲ್ ಕೂಗೋ ಅಷ್ಟರಲ್ಲಿ ನಾವು ಜೀರಿಗೆ, ಮೆಣಸು ಎರಡನ್ನೂ ಹಾಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ ಮೆಣಸಿಗಿಂತ. ಜೀರಿಗೆ ಮೆಣಸು ಸಮ ಪ್ರಮಾಣದಲ್ಲಿ ತಗೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇಷ್ಟಾದರೆ ಸಾಕು, ಇಷ್ಟಾಗಿದ್ದರೆ ಸಾಕಾಗತ್ತೆ. ಇಷ್ಟು ನುಣ್ಣಗಾದರೆ ಸಾಕು. ಈಗ ಶೀಟಿ ಹೊಡೆದಿದೆ. ಸೊ 3 ವಿಷಲ್ ಆಗಿದೆ ಕುಕ್ಕರು. ಈಗ ಒಂದು ಕಡಾಯಿ ಅಥವಾ ಬಾಣಲಿ ಅಥವಾ ಕಡಾಯಿ, ನಾನಿಲ್ಲಿ ಸ್ಮಾಲ್ ಕ್ವಾಂಟಿಟಿಲಿ ಮಾಡಿರೋದ್ರಿಂದ ಚಿಕ್ಕ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ಎಣ್ಣೆ, ಒಗ್ಗರಣೆಗೆ ಎಣ್ಣೆ, ಆಮೇಲೆ 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಪ್ಪ ಹಾಕಿದಷ್ಟು ನಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಎಣ್ಣೆ ತುಪ್ಪ 2 ಹಾಕಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಎಣ್ಣೆ ನೋಡಿ ಚೆನ್ನಾಗಿ ಕಾದಿದೆ. ಸೊ ಸ್ವಲ್ಪ ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಆಮೇಲೆ ಮತ್ತೆ ಜೀರಿಗೆ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮತ್ತು ಹೆಚ್ಚಿಟ್ಕೊಂಡಂತಹ ಹಸಿಮೆಣ್ಸಿನ್ಕಾಯಿನ 2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿದ್ದೆ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಆಮೇಲೆ ಹಿಂಗು ಸ್ವಲ್ಪ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿನ ಯೂಸ್ ಮಾಡಿಲ್ಲ. ಸೊ ಇಷ್ಟನ್ನು ಹಾಕಿ ಮತ್ತೆ ಕರಿಬೇವನ್ನ ಹಾಕಿದ್ದೀನಿ ಒಗ್ಗರಣೆಗೆ. ನೋಡ್ತಾ ಇರ್ಬೋದು ಯಾವ ರೀತಿ ಆಗಿದೆ, ಬೇಳೆ ಚೆನ್ನಾಗಿ ಬೆಂದಿದೆಯಲ್ಲ, ನೋಡಿ ಯಾವ ಥರ ಆಗಿದೆ ಅಂತ. ನೀಟಾಗಿ ಬೇಯಿಸ್ಕೊಂಡಿರ್ತೀವಲ್ಲ, ಇಲ್ಲಿ ಟ್ರಾನ್ಸ್ಫರ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಡಬೇಕು, ಕುದಿಯೋದಕ್ಕೆ. ಇದು ಸ್ವಲ್ಪ ಕುದ್ದ ಮೇಲೆ ನಾವು ಜೀರಿಗೆ ಮೆಣಸನ್ನು ಏನು ಪುಡಿ ಮಾಡ್ಕೊಂಡಿದ್ವೋ ಸೊ ಅದನ್ನು ಹಾಕಬೇಕು, ಆ್ಯಡ್ ಮಾಡಬೇಕು. ಅದನ್ನು ಆ್ಯಡ್ ಮಾಡಿ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು, ರಸಮ್ ರೆಡಿಯಾಗಿರುತ್ತೆ. ಬಿಸಿ ಬಿಸಿ ರಸಮು ತುಂಬ ಚೆನ್ನಾಗಿರುತ್ತೆ. ಇದನ್ನು ಆ್ಯಕ್ಚುಲಿ ಬಾಂಬೆ ಸಾಂಬಾರು ಅಂತಲೂ ಅಂತಾರೆ. ಬೋಂಡಾ ಸೂಪ್ ಸಾಂಬಾರು ಥರನೂ ಆಗುತ್ತೆ ರಸಮ್ ಇದು. ಬೋಂಡಾ ಸೂಪ್ ತೊಗೊತೀವಲ್ಲ ಹೋಟೆಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಇರುತ್ತೆ. ಬಟ್ ಅವರು ಬೆಳ್ಳುಳ್ಳಿ ಯೂಸ್ ಮಾಡಿರ್ತಾರೆ, ನಾನು ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ ಅಷ್ಟೇ. ತುಂಬ ರುಚಿಯಾಗಿರುತ್ತೆ. ಮನೇಲಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಈಗ ಸೈಕ್ಲೋನ್ ಇರೋದ್ರಿಂದ ಚಳಿ, ನೆಗಡಿ ಎಲ್ಲ ಜಾಸ್ತಿ ಇರುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗಿ ತಿಂತಾರೆ. ಒಂದೊಂದು ತುತ್ತು ಎಕ್ಸ್ಟ್ರಾನೇ ಹಾಕ್ಕೊಂಡು ತಿಂತಾರೆ. ಸೊ ಹುಳಿಗೆ ಕಮ್ಮಿ ಆಯಿತು, ಟೊಮೊಟೊ ಹುಳಿ ಕಮ್ಮಿ ಆಯಿತು ಅಂದರೆ ಸ್ವಲ್ಪ ಹುಣಸೆಹಣ್ಣನ್ನ ಕಿವುಚ್ಬಿಟ್ಟು ಹುಣಸೆಹಣ್ಣು ರಸನೂ ಹಾಕ್ಬೋದು. ಇಲ್ಲ ನಮ್ಮ ಹುಣಸೆಹಣ್ಣು ಬೇಡ ಅಂತ ಅಂದರೆ ನಿಂಬೆಹಣ್ಣಿನ ರಸನೂ ಹಾಕ್ಬೋದು, ತುಂಬ ಚೆನ್ನಾಗಿರುತ್ತೆ. ನನಗೆ ಹುಳಿ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ನಾನು ಹುಣಸೆಹಣ್ಣನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾಂಬಾರು ಹಾಕ್ಕೊಂಡು ತಿಂತಿದ್ರೆ ಸ್ವರ್ಗ ಮಾತ್ರ. ಮನೇಲಿ ಎಲ್ಲರೂ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮನೇಲಿ ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಅದ್ಭುತವಾಗಿ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಚಳಿಗಾಲದಲ್ಲಿ ಮಾಡ್ಕೊಂಡು ತಿನ್ಬೋದು. 5 ನಿಮಿಷದಲ್ಲಿ ಫಟಾಫಟ್ ಅಂತ ರೆಡಿಯಾಗಿರುತ್ತೆ. ಈ ಊಟ ಯಾವುದೇ ರೀತಿ ಹೆವಿ ಅನಿಸೋದಿಲ್ಲ, ತುಂಬ ಅಷ್ಟು ಚೆನ್ನಾಗಿರುತ್ತೆ.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಹೀಗೆ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಇರಲಿ. ಥ್ಯಾಂಕ್ ಯು.